ಈಗ ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಈ ಕುಣಿಯೋಣ ಬಾರ ಸ್ಟೇಜ್ ನ ಶೇಕ್ ಮಾಡಕ್ ಬರ್ತಾ ಇದಾರೆ. ಯಾರು ಗೊತ್ತಾ? ಶೇಕ್ ಯಾರು? ಕೃತಿಕಾ ಅಂಡ್ ಗ್ರೀಷ್ಮಾ. ಓಕೆ, ಗ್ರೀಷ್ಮಾ ಬರ್ತಾರೆ, ಗ್ಯಾರಂಟಿ ಶೇಕ್ ಆಗುತ್ತೆ. So please put your hands together to Grishma and Kritika. ಮನ್ಸು ಇಂಜಿನ್ನು ಹಾಕು ಗುರು ಡೀಸಲ್ಲು ಮಜಾ ನೋಡು ಮಜಾ ವಯಸ್ಸು ಇದ್ದಾಗ ಚಂಪು ಗುರು ಸಿಗ್ನಲ್ಲು ಅಣ್ಣು ಮಜಾ ನೋಡು ಮಜಾ ಏಜು ಎಷ್ಟಪ್ಪ ನಿಂಗೆ ಎಣ್ಸಿ ಹಾಕಪ್ಪ ಹಂಗೆ ಮಿಕ್ಕಿದ್ದೆಲ್ಲ ಬಿಡು ನಂಗೆ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಕಾಸು ಎಲ್ಲ ಬಾಟ್ಲಿ ಇದ್ದರು ಬೀರು ಎಲ್ಲ ಒಂದು ಇದ್ದರೆ ಒಂದು ಇಲ್ಲ ದೇವರಿದ್ದರು ಯೂಸು ಇಲ್ಲ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಮೂರು ಬಿಟ್ಟು ಕೇಳು ಓಟು ಕುರ್ಚಿ ಹತ್ತಿ ಎಣಿಸು ನೋಟು ಎಲೆಕ್ಷನ್ ನಿಲ್ಲಬೇಕು ಸುಳ್ಳು ಹೇಳಿ ಗೆಲ್ಲಬೇಕು ಮಹಾರಾಣಿ ಆಗಬೇಕು ಇಂಡಿಯಾನ ಮಾರಬೇಕು ಮಂದಿ ಸತ್ತರು ಚಿಂತೆ ಇಲ್ಲ ಕುರ್ಚಿ ಇದ್ದರೆ ಸಾಕು ರಾಜಕಾರಣ ಸುಮ್ಮನೆ ಅಲ್ಲ ನಮ್ಮ ಭಾರತ ಗ್ರೇಟು ಕಂಡ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಮನ್ಸು ಇಂಜಿನ್ನು ಹಾಕು ಗುರು ಡೀಸಲ್ಲು ಗಂಡು ಮಜಾ ನೋಡು ಮಜಾ ವಯಸ್ಸು ಇದ್ದಾಗ ಜಂಪು ಗುರು ಸಿಗ್ನಲ್ಲು ಗಂಡು ಮಜಾ ನೋಡು ಮಜಾ ಏಜು ಎಷ್ಟಪ್ಪ ನಿಂಗೆ ಎಣ್ಸಿ ಹಾಕಪ್ಪ ಹಂಗೆ ಮಿಕ್ಕಿದ್ದೆಲ್ಲ ಬಿಡು ನಂಗೆ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ ಗಂಡು ಮಜಾ ನೋಡು ಮಜಾ. ಹರ್ಷಿಕಾ, ಹೇಗಿತ್ತು ಈ ಶೇಕಿಂಗ್ ಪರ್ಫಾರ್ಮೆನ್ಸ್? ಓಪನಿಂಗ್ ಸೂಪರ್ ಆಗಿ ಬ್ಯಾಂಡ್ ಬಜಾಯಿಸ್ಬಿಟ್ರಿ. ಸೂಪರ್. ಮಾಸ್ಟರ್ ಯಾರು ಕೊರಿಯೋಗ್ರಫಿ ಮಾಡಿದ್ದು? ಸ್ಯಾಂಡಿ ಅವರೇ ಬಂದಿದ್ರಾ ಅಥವಾ ಅವ್ರ ಅಸಿಸ್ಟೆಂಟ್ ಕಳಿಸಿದ್ರಾ ಅಥವಾ ವರದರಾಜ್ ಮಾಡಿದ್ರ? ಯಾರು ಮಾಡಿದ್ರು? ಇಲ್ಲ ಇಲ್ಲ, ಅವರು ಅಸಿಸ್ಟೆಂಟ್ ಕೈಲಿ ಕೊರಿಯೋಗ್ರಫಿ ಮಾಡಿ ಇಲ್ಲಿ ಕಳಿಸಿದ್ರು. ಈ ರೋಡ್ ಮಾಡಿದ ಉದ್ದೇಶ ಚಾಲೆಂಜಿಂಗ್ ಆಗಿರಬೇಕು. ಒಂದು ಕೊರಿಯೋಗ್ರಫಿ ಲೆವೆಲಲ್ಲಿ, ಒಂದು ಪಾರ್ಟಿಸಿಪೆಂಟ್ಸ್ ಲೆವೆಲಲ್ಲಿ ಅವ್ರದ್ದೇ ಆದ ಒಂದು ಆ್ಯಟಿಟ್ಯೂಡು, ಸ್ಟೈಲು, ಅವ್ರದ್ದೇ ಆದ ಒಂದು ಎಫರ್ಟ್ಸ್ ಕಾಣಿಸ್ಬೇಕು. ಹೊಸ ಕೊರಿಯೋಗ್ರಾಫರ್ ಕೊಟ್ಟು ಪಾರ್ಟ್ನರನ್ನು ಚೇಂಜ್ ಇಷ್ಟೆಲ್ಲ ಮಾಡಿ ಸರ್ಕಸ್ಸು ನಾರ್ಮಲ್ ಎಪಿಸೋಡ್ ಥರ, ನಾರ್ಮಲ್ ಕೊರಿಯೋಗ್ರಫಿ ಥರ ಇರೋದಕ್ಕೋಸ್ಕರ ಏನಕ್ಕೆ ಮಾಡಬೇಕಿತ್ತು? ಕೊರಿಯೋಗ್ರಫಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಡೀ ಸಾಂಗ್ ಮುಗಿದೋಯ್ತು. ಆಮೇಲೆ ನಿಮ್ಮಿಬ್ರಿಗೂ ಕೋರ್ಡಿನೇಷನೇ ಇರಲಿಲ್ಲ.
ಕೃತಿಕ್ ಅವರು ರೋಲ್ ಮಾಡಿ ಆ ಸಸ್ಟೈನ್ ಇರೋ ಸೌಂಡ್ಗೆ ರೋಲ್ ನೀವು ಮಾಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಚೆನ್ನಾಗೇ ಇಲ್ಲ. ಇಬ್ಬರನ್ನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಮಾಡೋಂಥ ಡ್ಯಾನ್ಸರ್ಸ್ ಇಬ್ಬರು ಕೂಡ ನಿಮ್ಮ ಇಟ್ಕೊಂಡು ಏನಕ್ಕೆ ಒಬ್ರು ಪಾಸ್ ಅಂತೆ, ಒಬ್ರು ಮಾಡ್ತಾ ಇರೋದು, ಒಬ್ರು ನಿಂತಿರೋದು, ಜಿಗುಲು ಬಂದಿ ಮಾಡ್ತಾ ಇದ್ದೀರಾ ಇಲ್ಲೇನಾದ್ರೆ ನಾವು. ನನಗೆ ಕೋರಿಯೋಗ್ರಫಿ ಇಷ್ಟ ಆಗಲಿಲ್ಲ ಬೇಸಿಕ್ಲಿ. ಸೊ ಆಲ್ ದ ಬೆಸ್ಟ್ ಇಬ್ರಿಗೂ. ಕಾಸ್ಟ್ಯೂಮ್ ಚೆನ್ನಾಗಿದೆ, ಗುಡ್, ಶುಭ. ಥ್ಯಾಂಕ್ ಯು ಮಾಸ್ಟರ್. ನಿಮ್ಗಿಬ್ರು ನೆಸೆಸಿಟಿ ಇಲ್ಲ ಅನ್ನೋ ಅಷ್ಟು ಬ್ಯೂಟಿಫುಲ್ ಆಗಿ ನೀವಿಬ್ರು ಕಾಣಿಸ್ತಾ ಇದ್ದೀರಾ. ಓಕೆ, ಬಟ್ ಈ ಅದಲು ಬದಲು ರೌಂಡ್ ಯಾಕೆ ಅದನ್ನ ನಿಮಗೆ ಕೊಟ್ಟಿರೋದು ಮೇನ್ಲಿ ಅಂತಂದ್ರೆ ಒಂದು ಯೂನಿಫಾರ್ಮಿಟಿ ಇರಬೇಕು. ನೀವು ಟ್ವಿನ್ಸ್ ತರ ಇರಬೇಕು ಆಕ್ಚುಲಿ. ಆ ತರ ಇದ್ರೆ ನಮಗೆ ಗೊತ್ತಾಗುತ್ತೆ ಓಕೆ ಯಾರು ಎಷ್ಟು ಕಷ್ಟಪಟ್ಟಿದ್ದೀರಾ ಇಲ್ವಾ ಅಂತ. ನೀವು ಸ್ಟೆಪ್ಸ್ ಮಾಡ್ತಿರ್ಬೇಕಾದ್ರೆ ಒಂದ್ಸಲ ಕೃತಿಕಾ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿರ್ಬೇಕಂದ್ರೆ ಗ್ರೀಷ್ಮಾ ಅವರು ಅದನ್ನ ಎಕ್ಸ್ಪ್ರೆಷನ್ಸ್ ಅಲ್ಲಿ ತುಂಬಾ ಬಿಂದಾಸ್ ಆಗಿ ಮಾಡ್ತಾ ಇದ್ರು. ಒಂದೊಂದ್ಸಲ ಗ್ರೀಷ್ಮಾ ಕರೆಕ್ಟ್ ಸ್ಟೆಪ್ ಮಾಡ್ತಿದ್ದಾಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಅಪ್ ಡೌನ್ ಥ್ರೂ ಔಟ್ ಇದು ಹಂಗ್ತಾ ಇತ್ತು ನಿಮ್ಮಿಬ್ರದ್ದು. ಬಿಕಾಸ್ ಬೋತ್ ಆಫ್ ಯು ಆರ್ ಗುಡ್ ಡಾನ್ಸರ್ಸ್ ಅಲ್ವಾ. ಬಟ್ ಬೇರೆ ಏನೋ ಪ್ರಾಪ್ಸ್ ನಿಮ್ಗೆ ಆಕ್ಚುಲಿ ನೀವು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಪ್ರಾಪ್ಸ್ ನೆಸೆಸಿಟಿ ಖಂಡಿತ ನನಗೆ ಅನ್ಸಲಿಲ್ಲ. ಬಟ್ ಯು ಶುಡ್ ಹ್ಯಾವ್ ವರ್ಕ್ ಲಿಟಲ್ ಮೋರ್ ಹಾರ್ಡ್. ಬಹಳ ಕಷ್ಟಪಟ್ಟು ಮಾಡಿದೀರಾ ನೀವಿಬ್ರು. ಆದ್ರೆ ಈಗ ಮಾರ್ಕ್ಸ್ ಕೇಳುವಂತಹ ಸಮಯ. ಮಾಸ್ಟ್ರು ಅವರ ಮಾರ್ಕ್ಸ್ ನ ಸೀಕ್ರೆಟ್ ಆಗಿರ್ತಾರೆ. ಸೊ ನೀತು ಎಸ್ ಸ್ಕೋರ್ ಕೊಡ್ತೀರಾ ಇವರ ಪರ್ಫಾರ್ಮೆನ್ಸ್ಗೆ? ಎವ್ರಿ ಆರ್ಟಿಸ್ಟ್ಗೆ 4 ಮಾರ್ಕ್ಸ್ ಆ್ಯಂಡ್ 2 ಫಾರ್ ಕೊರಿಯೋಗ್ರಫಿ. ನಾವು ಇವಾಗ ಡಿವೈಡ್ ಮಾಡ್ಕೊಂಡಿರೋದು. ಕೊರಿಯೋಗ್ರಫಿ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋ ನನ್ನ ಒಪಿನಿಯನ್ ಮೇಲೆ 2 ಮಾರ್ಕ್ಸ್ ಅಲ್ಲಿ ಅಲ್ಲಿ ಗಿವ್ ಹಿಮ್ 1 ಆ್ಯಂಡ್ ಕೃತಿಕಾ ಅವ್ರಿಗೆ 4 ಮಾರ್ಕ್ ಕೊಡ್ತೀನಿ. ಗ್ರೀಷ್ಮಾ ಅವ್ರಿಗೆ 3 ಕೊಡ್ತೀನಿ. ಓಕೆ, ಟೋಟಲಿ 8.